7 ಕೋಟಿ ರಾಬರಿ ಆಯ್ತು. ಈ ಆರೋಪಿಗಳು ಹೇಗಿದ್ದಾರೆ ಗೊತ್ತಾ? ರಿಪಬ್ಲಿಕ್ ನಲ್ಲಿ ಆರೋಪಿಗಳ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಮುಂದೆ. ಅಣ್ಣಪ್ಪ ನಾಯಕ್, ಝೇವಿಯರ್, ನವೀನ್, ಗೋಪಿ, ನೆಲ್ಸನ್ ಈ 5 ಮಂದಿ ಅರೆಸ್ಟ್ ಆದ್ರು. ನಾಪತ್ತೆಯಾಗಿರುವಂತಹ 4ವರಿಗಾಗಿ ಈಗ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. 7 ಕೋಟಿ ರಾಬರಿ ಮಾಡಿರುವಂತಹ ಈ ಆರೋಪಿಗಳ ಎಕ್ಸ್ಕ್ಲೂಸಿವ್ ಫೋಟೋ ಈಗ ಲಭ್ಯ ಆಗ್ತಾ ಇದೆ. ಎಲ್ಲೂ ಕೂಡ ಕಾಣಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಿಸಿಟಿವಿ ಕವರೇಜ್ ಇಲ್ಲದಂತ ಸ್ಥಳದಲ್ಲೇ ನಿಲ್ಲಿಸಿ ಸಿಎಂಎಸ್ ವಾಹನವನ್ನ ಅಲ್ಲಿಂದ ಈ ರಾಬರ್ಸ್ ರಾಬರಿ ಮಾಡಿದ್ರು. ಆದ್ರೆ ಅವ್ರ ಫೋಟೋ ಈಗ ಸಿಕ್ಕಿದೆ. ಹೇಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಪೊಲೀಸರ ತನಿಖೆ ಇನ್ನಷ್ಟು ಚುರುಕುಗೊಂಡಿದೆ. ಪೊಲೀಸರ ತನಿಖೆಗೆ ಇದೆಲ್ಲವೂ ಕೂಡ ಈಗ ಸಹಾಯ ಆಗ್ತಾ ಇದೆ. 4 ಆರೋಪಿಗಳು ನಾಪತ್ತೆಯಾಗಿರೋದು ರವಿ, ರಾಕೇಶ್, ಜಿತೇಶ್ ಹಾಗೆ ದಿನೇಶ್. ಈ 4 ಫೋಟೋಗಳು ಈಗ ಲಭ್ಯ ಆಗಿರೋದು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ವಾ. ಇವರೆಲ್ಲರೂ ಕೂಡ ಈ ದರೋಡೆಯನ್ನ ಮಾಡಿದ್ದಂತ ಗ್ಯಾಂಗ್ ನಲ್ಲಿ ಇರುವಂತಹ ಆರೋಪಿಗಳು, ನಾಪತ್ತೆ ಆಗಿರುವಂತಹ ಆರೋಪಿಗಳು ಸೇರಿ ಈಗಾಗಲೇ ಲಾಕ್ ಆಗಿರುವಂತಹ 5 ಜನ, ಒಟ್ಟು 9 ಜನರ ಹೆಸರು ಈಗ ಕೇಳಿ ಬಂದಿದೆ. ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಝೇವಿಯರ್, ನವೀನ್, ಗೋಪಿ, ನೆಲ್ಸನ್ ಈ 5 ಮಂದಿ ಕೂಡ ಅರೆಸ್ಟ್ ಆದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಹೆಸರುಗಳನ್ನ ಕೂಡ ಅವರು ಬಾಯಿ ಬಿಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಅವ್ರ ಫೋಟೋಗಳು ಕೂಡ ಲಭ್ಯ ಆಗಿದೆ ನೋಡಿ. ಆ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಲ್ಲ, ಇವರೇ ಈ ದರೋಡೆಯಲ್ಲಿ ಪಾಲ್ಗೊಂಡಿದ್ದಂಥವರು. 7 ಕೋಟಿ ಸಿಎಂಎಸ್ ವಾಹನದಿಂದ ದರೋಡೆ ಮಾಡಿದ್ರು. 7 ಕೋಟಿ 11 ಲಕ್ಷ ಟು ಬಿ ಎಕ್ಸಾಕ್ಟ್. ಆದ್ರೆ ಈಗಾಗಲೇ ರಿಕವರಿ ಮಾಡ್ಕೊಂಡಿರೋದು 5 ಕೋಟಿ 60 ಲಕ್ಷ. ಉಳಿದಂತ ಹಣ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ ಈಗ ಪೊಲೀಸರಿಗೂ ಕಾಡ್ತಾ ಇರೋದು. ಅದು ಈ ನಾಪತ್ತೆ ಆದವ್ರ ಬಳಿ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕಿದೆ. ರವಿ, ರಾಕೇಶ್, ಜಿತೇಶ್, ದಿನೇಶ್ 4 ಜನ ಎಸ್ಕೇಪ್. ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಅದೇ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಫೋಟೋ ಸಿಕ್ಕಿದ ನಂತರದಲ್ಲಿ ಈಗ ಇವರನ್ನ ಹಿಡಿಯೋದು ಅಥವಾ ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದು ಈಗ ಪೊಲೀಸರಿಗೆ ಬಹಳ ಸುಲಭ ಆಗಿದೆ. 7 ಕೋಟಿ ರಾಬರಿ ಆಯ್ತು. ಈ ಆರೋಪಿಗಳು ಹೇಗಿದ್ದಾರೆ ಗೊತ್ತಾ? ರಿಪಬ್ಲಿಕ್ ನಲ್ಲಿ ಆರೋಪಿಗಳ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಮುಂದೆ. ಅಣ್ಣಪ್ಪ ನಾಯಕ್, ಝೇವಿಯರ್, ನವೀನ್, ಗೋಪಿ, ನೆಲ್ಸನ್ ಈ 5 ಮಂದಿ ಅರೆಸ್ಟ್ ಆದ್ರು. ನಾಪತ್ತೆಯಾಗಿರುವಂತಹ 4ವರಿಗಾಗಿ ಈಗ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. 7 ಕೋಟಿ ರಾಬರಿ ಮಾಡಿರುವಂತಹ ಈ ಆರೋಪಿಗಳ ಎಕ್ಸ್ಕ್ಲೂಸಿವ್ ಫೋಟೋ ಈಗ ಲಭ್ಯ ಆಗ್ತಾ ಇದೆ. ಎಲ್ಲೂ ಕೂಡ ಕಾಣಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಿಸಿಟಿವಿ ಕವರೇಜ್ ಇಲ್ಲದಂತ ಸ್ಥಳದಲ್ಲೇ ನಿಲ್ಲಿಸಿ ಸಿಎಂಎಸ್ ವಾಹನವನ್ನ ಅಲ್ಲಿಂದ ಈ ರಾಬರ್ಸ್ ರಾಬರಿ ಮಾಡಿದ್ರು. ಆದ್ರೆ ಅವ್ರ ಫೋಟೋ ಈಗ ಸಿಕ್ಕಿದೆ. ಹೇಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಪೊಲೀಸರ ತನಿಖೆ ಇನ್ನಷ್ಟು ಚುರುಕುಗೊಂಡಿದೆ. ಪೊಲೀಸರ ತನಿಖೆಗೆ ಇದೆಲ್ಲವೂ ಕೂಡ ಈಗ ಸಹಾಯ ಆಗ್ತಾ ಇದೆ. 4 ಆರೋಪಿಗಳು ನಾಪತ್ತೆಯಾಗಿರೋದು ರವಿ, ರಾಕೇಶ್, ಜಿತೇಶ್ ಹಾಗೆ ದಿನೇಶ್. ಈ 4 ಫೋಟೋಗಳು ಈಗ ಲಭ್ಯ ಆಗಿರೋದು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ವಾ. ಇವರೆಲ್ಲರೂ ಕೂಡ ಈ ದರೋಡೆಯನ್ನ ಮಾಡಿದ್ದಂತ ಗ್ಯಾಂಗ್ ನಲ್ಲಿ ಇರುವಂತಹ ಆರೋಪಿಗಳು, ನಾಪತ್ತೆ ಆಗಿರುವಂತಹ ಆರೋಪಿಗಳು ಸೇರಿ ಈಗಾಗಲೇ ಲಾಕ್ ಆಗಿರುವಂತಹ 5 ಜನ, ಒಟ್ಟು 9 ಜನರ ಹೆಸರು ಈಗ ಕೇಳಿ ಬಂದಿದೆ. ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಝೇವಿಯರ್, ನವೀನ್, ಗೋಪಿ, ನೆಲ್ಸನ್ ಈ 5 ಮಂದಿ ಕೂಡ ಅರೆಸ್ಟ್ ಆದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಹೆಸರುಗಳನ್ನ ಕೂಡ ಅವರು ಬಾಯಿ ಬಿಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಅವ್ರ ಫೋಟೋಗಳು ಕೂಡ ಲಭ್ಯ ಆಗಿದೆ ನೋಡಿ. ಆ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಲ್ಲ, ಇವರೇ ಈ ದರೋಡೆಯಲ್ಲಿ ಪಾಲ್ಗೊಂಡಿದ್ದಂಥವರು. 7 ಕೋಟಿ ಸಿಎಂಎಸ್ ವಾಹನದಿಂದ ದರೋಡೆ ಮಾಡಿದ್ರು. 7 ಕೋಟಿ 11 ಲಕ್ಷ ಟು ಬಿ ಎಕ್ಸಾಕ್ಟ್. ಆದ್ರೆ ಈಗಾಗಲೇ ರಿಕವರಿ ಮಾಡ್ಕೊಂಡಿರೋದು 5 ಕೋಟಿ 60 ಲಕ್ಷ. ಉಳಿದಂತ ಹಣ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ ಈಗ ಪೊಲೀಸರಿಗೂ ಕಾಡ್ತಾ ಇರೋದು. ಅದು ಈ ನಾಪತ್ತೆ ಆದವ್ರ ಬಳಿ ಇದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕಿದೆ. ರವಿ, ರಾಕೇಶ್, ಜಿತೇಶ್, ದಿನೇಶ್ 4 ಜನ ಎಸ್ಕೇಪ್. ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಅದೇ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನ
ನಡೆಸ್ತಾ ಇದ್ದಾರೆ. ಫೋಟೋ ಸಿಕ್ಕಿದ ನಂತರದಲ್ಲಿ ಈಗ ಇವರನ್ನ ಹಿಡಿಯೋದು ಅಥವಾ ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದು ಈಗ ಪೊಲೀಸರಿಗೆ ಬಹಳ ಸುಲಭ ಆಗಿದೆ. 7 ಕೋಟಿ ರಾಬರಿ ಆಯಿತು. ಈ ಆರೋಪಿಗಳು ಹೇಗಿದ್ದಾರೆ ಗೊತ್ತಾ? ರಿಪಬ್ಲಿಕ್ ನಲ್ಲಿ ಆರೋಪಿಗಳ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಮುಂದೆ. ಅಣ್ಣಪ್ಪ ನಾಯಕ್, ಝೇವಿಯರ್, ನವೀನ್, ಗೋಪಿ, ನೆಲ್ಸನ್ ಈ 5 ಮಂದಿ ಅರೆಸ್ಟ್ ಆದ್ರು. ನಾಪತ್ತೆಯಾಗಿರುವಂತಹ 4ವರಿಗಾಗಿ ಈಗ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. 7 ಕೋಟಿ ರಾಬರಿ ಮಾಡಿರುವಂತಹ ಈ ಆರೋಪಿಗಳ ಎಕ್ಸ್ಕ್ಲೂಸಿವ್ ಫೋಟೋ ಈಗ ಲಭ್ಯ ಆಗ್ತಾ ಇದೆ. ಎಲ್ಲೂ ಕೂಡ ಕಾಣಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಿಸಿಟಿವಿ ಕವರೇಜ್ ಇಲ್ಲದಂತ ಸ್ಥಳದಲ್ಲೇ ನಿಲ್ಲಿಸಿ ಸಿಎಂಎಸ್ ವಾಹನವನ್ನ ಅಲ್ಲಿಂದ ಈ ರಾಬರ್ಸ್ ರಾಬರಿ ಮಾಡಿದ್ರು. ಆದ್ರೆ ಅವ್ರ ಫೋಟೋ ಈಗ ಸಿಕ್ಕಿದೆ. ಹೇಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಪೊಲೀಸರ ತನಿಖೆ ಇನ್ನಷ್ಟು ಚುರುಕುಗೊಂಡಿದೆ. ಪೊಲೀಸರ ತನಿಖೆಗೆ ಇದೆಲ್ಲವೂ ಕೂಡ ಈಗ ಸಹಾಯ ಆಗ್ತಾ ಇದೆ. 4 ಆರೋಪಿಗಳು ನಾಪತ್ತೆಯಾಗಿರೋದು ರವಿ, ರಾಕೇಶ್, ಜಿತೇಶ್ ಹಾಗೆ ದಿನೇಶ್. ಈ 4 ಫೋಟೋಗಳು ಈಗ ಲಭ್ಯ ಆಗಿರೋದು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಅಲ್ವಾ? ಇವರೆಲ್ಲರೂ ಕೂಡ ಈ ದರೋಡೆಯನ್ನ ಮಾಡಿದ್ದಂತ ಗ್ಯಾಂಗ್ನಲ್ಲಿ ಇರುವಂತಹ ಆರೋಪಿಗಳು, ನಾಪತ್ತೆಯಾಗಿರುವಂತಹ ಆರೋಪಿಗಳು ಸೇರಿ ಈಗಾಗಲೇ ಲಾಕ್ ಆಗಿರುವಂತಹ 5 ಜನ, ಒಟ್ಟು 9 ಜನರ ಹೆಸರು ಈಗ ಕೇಳಿ ಬಂದಿದೆ. ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಝೇವಿಯರ್, ನವೀನ್, ಗೋಪಿ, ನೆಲ್ಸನ್ ಈ 5 ಮಂದಿ ಕೂಡ ಅರೆಸ್ಟ್ ಆದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಹೆಸರುಗಳನ್ನ ಕೂಡ ಅವರು ಬಾಯಿ ಬಿಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಅವ್ರ ಫೋಟೋಗಳು ಕೂಡ ಲಭ್ಯ ಆಗಿದೆ ನೋಡಿ. ಆ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಲ್ಲ, ಇವರೇ ಈ ದರೋಡೆಯಲ್ಲಿ ಪಾಲ್ಗೊಂಡಿದ್ದಂಥವ್ರು. 7 ಕೋಟಿ ಸಿಎಂಎಸ್ ವಾಹನದಿಂದ ದರೋಡೆ ಮಾಡಿದ್ರು. 7 ಕೋಟಿ 11 ಲಕ್ಷ ಟು ಬಿ ಎಕ್ಸಾಕ್ಟ್. ಆದ್ರೆ ಈಗಾಗಲೇ ರಿಕವರಿ ಮಾಡ್ಕೊಂಡಿರೋದು 5 ಕೋಟಿ 60 ಲಕ್ಷ. ಉಳಿದಂತ ಹಣ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ ಈಗ ಪೊಲೀಸರಿಗೂ ಕಾಡ್ತಾ ಇರೋದು. ಅದು ಈ ನಾಪತ್ತೆ ಆದವ್ರ ಬಳಿ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕಿದೆ. ರವಿ, ರಾಕೇಶ್, ಜಿತೇಶ್, ದಿನೇಶ್ 4 ಜನ ಎಸ್ಕೇಪ್. ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಅದೇ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಫೋಟೋ ಸಿಕ್ಕಿದ ನಂತರದಲ್ಲಿ ಈಗ ಇವರನ್ನ ಹಿಡಿಯೋದು ಅಥವಾ ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದು ಈಗ ಪೊಲೀಸರಿಗೆ ಬಹಳ ಸುಲಭ ಆಗಿದೆ. 7 ಕೋಟಿ ರಾಬರಿ ಆಯಿತು. ಈ ಆರೋಪಿಗಳು ಹೇಗಿದ್ದಾರೆ ಗೊತ್ತಾ? ರಿಪಬ್ಲಿಕ್ ನಲ್ಲಿ ಆರೋಪಿಗಳ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಮುಂದೆ. ಅಣ್ಣಪ್ಪ ನಾಯಕ್, ಝೇವಿಯರ್, ನವೀನ್, ಗೋಪಿ, ನೆಲ್ಸನ್ ಈ 5 ಮಂದಿ ಅರೆಸ್ಟ್ ಆದ್ರು. ನಾಪತ್ತೆಯಾಗಿರುವಂತಹ 4ವರಿಗಾಗಿ ಈಗ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. 7 ಕೋಟಿ ರಾಬರಿ ಮಾಡಿರುವಂತಹ ಈ ಆರೋಪಿಗಳ ಎಕ್ಸ್ಕ್ಲೂಸಿವ್ ಫೋಟೋ ಈಗ ಲಭ್ಯ ಆಗ್ತಾ ಇದೆ. ಎಲ್ಲೂ ಕೂಡ ಕಾಣಿಸಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಸಿಸಿಟಿವಿ ಕವರೇಜ್ ಇಲ್ಲದಂತ ಸ್ಥಳದಲ್ಲೇ ನಿಲ್ಲಿಸಿ ಸಿಎಂಎಸ್ ವಾಹನವನ್ನ ಅಲ್ಲಿಂದ ಈ ರಾಬರ್ಸ್ ರಾಬರಿ ಮಾಡಿದ್ರು. ಆದ್ರೆ ಅವ್ರ ಫೋಟೋ ಈಗ ಸಿಕ್ಕಿದೆ. ಹೇಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಪೊಲೀಸರ ತನಿಖೆ ಇನ್ನಷ್ಟು ಚುರುಕುಗೊಂಡಿದೆ. ಪೊಲೀಸರ ತನಿಖೆಗೆ ಇದೆಲ್ಲವೂ ಕೂಡ ಈಗ ಸಹಾಯ ಆಗ್ತಾ ಇದೆ. 4 ಆರೋಪಿಗಳು ನಾಪತ್ತೆಯಾಗಿರೋದು ರವಿ, ರಾಕೇಶ್, ಜಿತೇಶ್ ಹಾಗೆ ದಿನೇಶ್. ಈ 4 ಫೋಟೋಗಳು ಈಗ ಲಭ್ಯ ಆಗಿರೋದು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಅಲ್ವಾ? ಇವರೆಲ್ಲರೂ ಕೂಡ ಈ ದರೋಡೆಯನ್ನ ಮಾಡಿದ್ದಂತ ಗ್ಯಾಂಗ್ನಲ್ಲಿ ಇರುವಂತಹ ಆರೋಪಿಗಳು, ನಾಪತ್ತೆಯಾಗಿರುವಂತಹ ಆರೋಪಿಗಳು ಸೇರಿ ಈಗಾಗಲೇ ಲಾಕ್ ಆಗಿರುವಂತಹ 5 ಜನ, ಒಟ್ಟು 9 ಜನರ ಹೆಸರು ಈಗ ಕೇಳಿ ಬಂದಿದೆ. ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್, ಝೇವಿಯರ್, ನವೀನ್, ಗೋಪಿ, ನೆಲ್ಸನ್ ಈ 5 ಮಂದಿ ಕೂಡ ಅರೆಸ್ಟ್ ಆದ್ರು. ಅದರ ಜೊತೆಯಲ್ಲಿ ಒಂದಷ್ಟು ಹೆಸರುಗಳನ್ನ ಕೂಡ ಅವರು ಬಾಯಿ ಬಿಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಅವ್ರ ಫೋಟೋಗಳು ಕೂಡ ಲಭ್ಯ ಆಗಿದೆ ನೋಡಿ. ಆ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಲ್ಲ, ಇವರೇ ಈ ದರೋಡೆಯಲ್ಲಿ ಪಾಲ್ಗೊಂಡಿದ್ದಂಥವ್ರು. 7 ಕೋಟಿ ಸಿಎಂಎಸ್ ವಾಹನದಿಂದ ದರೋಡೆ ಮಾಡಿದ್ರು. 7 ಕೋಟಿ 11 ಲಕ್ಷ ಟು ಬಿ ಎಕ್ಸಾಕ್ಟ್. ಆದ್ರೆ ಈಗಾಗಲೇ ರಿಕವರಿ ಮಾಡ್ಕೊಂಡಿರೋದು 5 ಕೋಟಿ 60 ಲಕ್ಷ. ಉಳಿದಂತ ಹಣ ಎಲ್ಲಿ ಹೋಯ್ತು ಅನ್ನುವಂತಹ ಪ್ರಶ್ನೆ ಈಗ ಪೊಲೀಸರಿಗೂ ಕಾಡ್ತಾ ಇರೋದು. ಅದು ಈ ನಾಪತ್ತೆ ಆದವ್ರ ಬಳಿ ಇದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಸದ್ಯಕ್ಕಿದೆ. ರವಿ, ರಾಕೇಶ್, ಜಿತೇಶ್, ದಿನೇಶ್
4 ಜನ ಎಸ್ಕೇಪ್ ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ ಎಲ್ಲಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ, ಅದೇ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಫೋಟೋ ಸಿಕ್ಕಿದ ನಂತರದಲ್ಲಿ ಈಗ ಇವರನ್ನ ಹಿಡಿಯೋದು ಅಥವಾ ಎಲ್ಲಿದ್ದಾರೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚೋದು ಈಗ ಪೊಲೀಸರಿಗೆ ಬಹಳ ಸುಲಭ ಆಗಿದೆ.